ಇವತ್ತು ಉತ್ತರ ಕರ್ನಾಟಕದ ಅವಲಕ್ಕಿ ಅಂದರೆ ಸಾಸಿವೆ, ಜೀರಿಗೆ, ಕೊತ್ತಂಬರಿ, ಮೆಣಸಿನಕಾಯಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಬ್ರೌನ್ ಆಗಿದೆ ಈರುಳ್ಳಿ. ಈ ಥರ ಚೆನ್ನಾಗಿ ಹುರ್ಕೋಬೇಕು. ಅರಿಶಿನ, ಶೇಂಗಾ ಹುರ್ಕೊಳ್ಳೋಣ. ಅದರಲ್ಲೇ ಹುರ್ಕೋಬೋದು ಒಗ್ಗರಣೆಯಲ್ಲಿ. ಶೇಂಗಾ ಸ್ವಲ್ಪ ಕಲರ್ ಬರೋವರೆಗೂ ಹುರ್ಕೋಬೇಕು. ನೋಡಿ, ಈ ಥರ ಕಲರ್ ಬಂದಿದೆ ಶೇಂಗಾ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ನೀರು ತುಂಬಿಸ್ಕೊಳ್ಳಿ. ನೀರು ಯಾಕೆ ತುಂಬಿಸ್ಕೋಬೇಕಂದ್ರೆ ಸ್ವಲ್ಪ ಮೆತ್ತಗಾಗಬೇಕು ಅವಲಕ್ಕಿ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇಲ್ಲ, ಸ್ವಲ್ಪ ಇಷ್ಟಿಷ್ಟೇ ಹಾಕಿ ನೀರು ತುಂಬಿಸ್ಕೊಂಡು ಸ್ವಲ್ಪ ಹಾಕಿನೇ ಕಲಿಸ್ಕೋಬೇಕು. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಸಕ್ಕರೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ. ಶೇಂಗಾ ಹಾಕ್ಕೊತಿದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡ್ತಿರ್ಬೋದು ನೀವು, ಉತ್ತರ ಕರ್ನಾಟಕದ ಸ್ನ್ಯಾಕ್ಸ್ ಅವಲಕ್ಕಿ. ಸಾಯಂಕಾಲ 5 ಇಲ್ಲ 10 ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೋಬೋದು ಸ್ನ್ಯಾಕ್ಸ್ನ. ನೋಡಿ, ತುಂಬ ಮೆತ್ತಗಿದೆ, ತುಂಬ ಚೆನ್ನಾಗಿದೆ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ. ನೋಡ್ತಿರ್ಬೋದು, ಉತ್ತರ ಕರ್ನಾಟಕದ ಸ್ಪೆಷಲ್ ಅವಲಕ್ಕಿ. ಸಾಯಂಕಾಲ ಸ್ನ್ಯಾಕ್ಸಿಗೆ ನೀವು ತಿನ್ಬೋದು.